ಸೊ ಇಸ್ರೇಲ್ ದಾಳಿಗೆ ಇರಾನ್ನಿಂದ ತಕ್ಕ ಪ್ರತ್ಯುತ್ತರ ಸಿಗ್ತಾ ಇದೆ. ಈಗಾಗಲೇ ಇಸ್ರೇಲ್ ಡ್ರೋನ್ಗಳನ್ನು ಹೊಡೆದಾಕ್ತಾ ಇದೆ ಇರಾನ್. ಪಶ್ಚಿಮ ಇರಾನ್ನಲ್ಲಿ ಇಸ್ರೇಲ್ನ ಡ್ರೋನ್ಗಳನ್ನು ಈಗ ಧ್ವಂಸಗೊಳಿಸಿದೆ. ಎರಡೂ ಕಡೆಯಿಂದ ಆಗ್ತಾ ಇದೆ ಇದು. ಖುರಾಮಾಬಾದ್ ಟಾರ್ಗೆಟ್ ಮಾಡಿದ್ದಂಥ ಇಸ್ರೇಲ್ ಟಾರ್ಗೆಟ್ ಮಾಡಿ ಖುರಾಮಾಬಾದ್ನ ಟಾರ್ಗೆಟ್ ಮಾಡಿ ಡ್ರೋನ್ಗಳನ್ನು ಹಾರಿಸಿದ್ರು. ಆದರೆ ಡ್ರೋನ್ಗಳನ್ನು ಈಗ ಇರಾನ್ ಧ್ವಂಸ ಮಾಡಿ ತಿರುಗೇಟ್ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ಗಳನ್ನು ಮಾಡ್ತಲೇ ಇದೆ. ನೋಡಿ ಈ ದೃಶ್ಯಗಳು, ಲೇಟೆಸ್ಟ್ ರಿಲೀಸ್ ಆಗಿರುವಂಥ ದೃಶ್ಯಗಳು. ಡ್ರೋನ್ನಿಂದ ಏನು ಅಟ್ಯಾಕ್ ಮಾಡಿದೆ ಅವುಗಳನ್ನು ಅಲ್ಲೇ ಹೊಡೆದಾಕಿದೆ ಇರಾನ್ ಸೇನೆ. ಸೊ ಹೀಗೆ ಎರಡೂ ರಾಷ್ಟ್ರಗಳ ನಡುವಿನ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಎರಡೂ ಕಡೆಯಿಂದಲೂ ಕೂಡ ಕ್ಷಿಪಣಿ ದಾಳಿ, ಡ್ರೋನ್ಗಳ ದಾಳಿ ಇನ್ನೂ ಕೂಡ ಮುಂದುವರೆದೇ ಇದೆ. ಬಹುಶಃ ಅಮೆರಿಕ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದ ನಂತರ ಈಗ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅನ್ನುವಂಥದ್ದನ್ನು ಏನು ಹೇಳಿದ್ರು, ಬಟ್ ಇರಾನ್ ಅದನ್ನು ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ನಾವು ಯುದ್ಧ ನಿಲ್ಲಿಸಲ್ಲ, ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ, ನಮ್ಮ ಪ್ರಾಜೆಕ್ಟ್ ಏನಿದೆ ಪರಮಾಣು ಪ್ರಾಜೆಕ್ಟ್ ಅದನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಇರಾನ್ ಕೂಡ ಹೇಳ್ತಾನೆ ಬರ್ತಾ ಇದೆ. ಸೊ ಹಾಗಾಗಿ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ ಎರಡೂ ರಾಷ್ಟ್ರಗಳ ನಡುವೆ. ಮತ್ತೊಂದು ಕಡೆ ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಈಗ ಶಾಂತಿಯ ಮಾತುಗಳನ್ನು ಆಡ್ತಾ ಇವೆ. ರಷ್ಯಾ, ಕೊರಿಯಾ, ಚೀನಾ, ಭಾರತ ಕೂಡ ಅದನ್ನು ಪ್ರತಿಪಾದಿಸಿದೆ. ಎರಡೂ ದೇಶಗಳ ನಡುವೆ ಶಾಂತಿ ಒಪ್ಪಂದ ಆಗಬೇಕು, ಕದನ ವಿರಾಮ ಆಗಬೇಕು ಅನ್ನುವಂಥದ್ದು ಭಾರತವು ಕೂಡ ಆಗ್ರಹಿಸ್ತಾ ಇದೆ.